ಸಂಗತಿ. ಗುರುಗಳು ಅಂದರೆ ಹೇಗೆ, ಯಾರು, ಎತ್ತ ಅಂತ ಒಂದಿಷ್ಟು ಜಿಜ್ಞಾಸೆ ಬಹಳ ಚೆನ್ನಾಗಿದೆ. ಅಲ್ಲಿ ಯಾರ್ಯಾರು ಗುರುಗಳು ಅಂದರೆ ಶಾಸ್ತ್ರವಕ್ತ, ಧರ್ಮವಕ್ತ, ನೀತಿಶಾಸ್ತ್ರೋಪದೇಶಕ, ಮಂತ್ರೋಪದೇಶ ವ್ಯಾಖ್ಯಾಕೃತ್, ವೇದ ಸಂದೇಶ ಹೃತ್ ತಥಾ ವ್ರತೋಪದೇಶಕಶ್ಚೈವ ಭಯತ್ರಾತಾನ್ನದೋಹಿತ ಶ್ವಶುರಃ ಮಾತುಲಶ್ಚೈವ ಭ್ರಾತಾ ಜ್ಯೇಷ್ಠಭ್ರಾತಾ ಪಿತಾ ತಥಾ ಉಪನೇತಾ ನಿಷೇಕ್ತಾ ಚ ಸಂಸ್ಕರ್ತಾ ಮಿತ್ರಸತ್ತಮ ಏತೇ ಹಿ ಗುರವಃ ಪ್ರೋಕ್ತಾಃ ಅಂತ 14 ಜನ ಗುರುಗಳ ಹೆಸರನ್ನು ಹೇಳ್ತಾ ಹೋಗ್ತಾನೆ. ಶಾಸ್ತ್ರವನ್ನು ಹೇಳುವವನು. ನಮಗೆ ಈ ಶಾಸ್ತ್ರ ಅಂದರೆ ಹೊರಗಿನವ್ರು ಕೇಳಿದರೆ ಜ್ಯೋತಿಷ ಹೇಳೋರು ಅಂತ ಆಗ್ಬಿಟ್ಟಿದೆ. ಶಾಸ್ತ್ರ ಅಂದರೆ ಅದು ಒಂದು ಶಾಸ್ತ್ರವೇ, ಜ್ಯೋತಿಷವೂ ಒಂದು ಶಾಸ್ತ್ರ, ಅದನ್ನಲ್ಲ ಅಂತ ಹೇಳ್ತಾ ಇಲ್ಲ. ಈ ಪಂಚೆ ಉಟ್ಕೊಂಡು ಎಲ್ಲಿಯಾದರೂ ಟ್ರೈನಲ್ಲೂ ಎಲ್ಲಾದರೂ ಹೋಗಿಬಿಟ್ರೆ ದೂರದ ಊರುಗಳಿಗೆ, ನೀವು ಶಾಸ್ತ್ರ ಹೇಳ್ತೀರಾ, ಅದು ಬಿಟ್ಟರೆ ಇಲ್ಲ ರೀ ನಾವು ಸಂಸ್ಕೃತ ಕಲ್ತದ್ದು. ಮತ್ತೇನು ನೀವು ಸಂಸ್ಕೃತ ಕಲ್ತ ಮೇಲೆ ಶಾಸ್ತ್ರ ಹೇಳಲ್ಲ ಅಂದರೆ ಏನು ಉಪಯೋಗ? ಕೈ ನೋಡ್ಲಿಕ್ಕೆ ಬರುತ್ತಾ? ಇಲ್ಲ, ಕೈ ನೋಡ್ಲಿಕ್ಕೆ ಬರಲ್ಲ. ಕೊನೆಗೆ ಹಠ ಮಾಡಿ 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 ಒಂದು ಸರ್ತಿ ಅಂತೂ ನೀವು ಹೇಳಲೇಬೇಕು. ಸರಿ, ಒಂದು 5 ನಿಮಿಷ ಕೈ ನೋಡಿದೆ, ನೋಡ್ಲಿಕ್ಕೆ ಬರುತ್ತಾ? ಹ್ಞೂ ಅಂದೆ, ಕೈ ನೋಡಿದೆ. ಆಮೇಲೆ ಸರಿ ನನ್ನ ಪಾಡಿಗೆ ನನ್ನ ಪಾಡಲ್ಲಿ ಕೂತೆ. ಅವನು ಹೇಳಿದ ಕೈ ನೋಡಿ, ಅದು ನೋಡಿ ಆಯಿತು ಅಂತ ಹೇಳಲಿಕ್ಕೆ ಬರಲ್ಲ ಅಂದೆ. ಅಂದರೆ ಆ ಥರದ ಒಂದು ವೇಷವನ್ನು ನೋಡಿ ಇದಕ್ಕೆ ಟ್ರೆಂಡು ಇಷ್ಟೇ ಅವ್ರು ಈ ಥರ ಇದ್ದಾರೆ ಅಂದರೆ ಹೀಗೆ ಮಾಡಬೇಕು ಅಂತ. ಶಾಸ್ತ್ರ ಅಂದರೆ ಶಾಸನ ಮಾಡುವಂತಹ, ಅಂದರೆ ಬದುಕನ್ನು ನಿಯಮಿಸುವಂತಹ ಉತ್ತಮವಾದಂತಹ ಗ್ರಂಥಗಳನ್ನು ಪರಿಚಯ ಮಾಡಿಕೊಡುವವನು ಅಂತ ಅರ್ಥ. ಹಾಗಾಗಿ ಶಾಸ್ತ್ರಭಕ್ತ, ಧರ್ಮಭಕ್ತ ಎಲ್ಲ ಒಬ್ಬರೇ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಹಿಂದೆ ಅಲ್ಲ. ಅದಕ್ಕೆ ನಾನು ಈ ಮಾತನ್ನು ಬೇರೆ ಬೇರೆ ಅಂತ ಯಾಕೆ ನಾವು ಯೋಚನೆ ಮಾಡಬೇಕಾದದ್ದು ಅಂದರೆ, ಜ್ಯೋತಿಷವನ್ನು ಓದಿದವನು ಕೂಡ ಫಲವನ್ನು ಹೇಳಿದ ಬಳಿಕ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಕೇಳಬೇಕಾದ್ರೆ ಧರ್ಮಶಾಸ್ತ್ರಿಯನ್ನು ಒಬ್ಬನನ್ನು ಎದುರುಗಡೆ ಇಟ್ಕೊಳ್ಬೇಕು ಅಂತ. ಅಂದರೆ ಹಿಂದೆ ಎಲ್ಲ ಆ ರೀತಿ ಒಂದು ಮಠ ಅಥವಾ ಒಂದು ರಾಜ ಆಸ್ಥಾನ ಅಂತ ಬಂದಾಗ ಅಲ್ಲಿ ಈ ಪ್ರತ್ಯೇಕವಾದ ಪೋಸ್ಟ್ಗಳಿದ್ವು ಅಂತ. ಜ್ಯೋತಿಷ ಏನೇನಿದೆ ಅನ್ನೋದನ್ನು ಕಾಲಗಣನೆ ಮಾಡಿ ಅವನು ಹೇಳ್ತಾನೆ. ಅದನ್ನು ಒಬ್ಬ ವೇತ್ತ ಇದು ಈ ಥರ ಇದೆ ಅಂತಂದರೆ ಇಂತಹ ಕರ್ತವ್ಯವನ್ನು ಮಾಡಬೇಕು ಅಂತ ಅವನು ಅದಕ್ಕೆ ಪ್ರಾಯಶ್ಚಿತ್ತ ಪರಿಹಾರ ಹೇಳುವವನು ಧರ್ಮಶಾಸ್ತ್ರಿ. ಹೊರತು ಜ್ಯೋತಿಷದವನು ಫಲ ಹೀಗಾಗಿದೆ, ಇಂಥ ಸಮಸ್ಯೆಗೋಸ್ಕರ ನೀವು ಒದ್ದಾಡ್ತಾ ಇದ್ದೀರಿ, ಇದಕ್ಕೆ ಪರಿಹಾರ ಏನು ಅವನು ಹೇಳ್ತಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಇಂಟರ್ಲಿಂಕ್ ಇದೆ. ಅಂದರೆ ಎಲ್ಲರೂ ಸೇರಿ ಒಂದು ಧರ್ಮವನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ಅನ್ನೋದಕ್ಕೋಸ್ಕರ ಇವನು ಒಬ್ಬ ಗುರು ಅಂತ. ಆನಂತರ ನೀತಿಶಾಸ್ತ್ರೋಪದೇಶಕ ಅಂದರೆ ರಾಜನಿಗೆ ನೀತಿ ಅಂದರೆ ಕೊಂಡೊಯ್ಯುವಂಥದ್ದು. ನಯತಿ ಇತಿ ನೀತಿ, ಯಾವುದು ನಮ್ಮನ್ನು ಸರಿಯಾದ ದಾರಿಯಲ್ಲಿ, ಅಂದರೆ ರಾಜನೀತಿ ಇರಬಹುದು, ಲೋಕನೀತಿ ಇರಬಹುದು, ಅಥವಾ ಒಂದು ಮಕ್ಕಳನ್ನು ಚೆನ್ನಾಗಿ ಗುರುಕುಲದಲ್ಲಿ ನೋಡಿಕೊಳ್ಳುವುದು ಅಂತ ಬಂದಾಗ ಗುರುಗಳಿಗೂ ಆ ನೀತಿ ಗೊತ್ತಿರಬೇಕು. ನೀತಿ ಶಾಸ್ತ್ರೋಪದೇಶಕ, ಮಂತ್ರೋಪದೇಶಕ. ಇನ್ನು ಕೆಲವರು ತುಂಬ ಅನುಷ್ಠಾನ ಮಾಡುತ್ತಾರೆ, ಒಳಗಿನಿಂದ ತತ್ವಜ್ಞಾನದ ಮಡುಗಟ್ಟಿರುತ್ತೆ, ಆದರೆ ಅವರು ಹೆಚ್ಚು ಹೊರಗಡೆ ಹೇಳ್ಕೊಳ್ಳೋರಾಗಿರಲ್ಲ. ಒಳಗಿನಿಂದ ಸಾಧನೆ ಅಂತರಂಗದ ಬದುಕನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರಲ್ಲಿ ನಾವು ಮಂತ್ರವನ್ನು ಯಾಕೆಂದರೆ ಒಂದು ಚಾನೆಲ್ ಹರಿತಾ ಇರುತ್ತೆ ಮಂತ್ರದ್ದು, ಅವರಿಂದ ಪಡ್ಕೊಂಡ್ರೆ ಅದು ಸಲೀಸಾಗಿ ನಮ್ಮ ಇಲ್ಲಿ ಇರುವಂಥ ಎಲ್ಲ ಬ್ಲಾಕ್ಸ್ಗಳನ್ನು ವೇಗವಾಗಿ. ಈಗ ನಾವೇ ಕೆಲವೊಮ್ಮೆ ಉಪದೇಶ ಯಾಕ್ರಿ ಬೇಕು, ನಮಗೆ ಬೇಕಾದಷ್ಟು ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಹಾಗೆ ಸಿಗುತ್ತೆ, ಮಾಡಿ ತಪ್ಪಲ್ಲ ಅದು. ಯಾಕೆಂದರೆ ಬಿಟ್ಟು ಇನ್ನೇನೋ ಬಾಂಬ್ ಹಾಕೋದಕ್ಕಿಂತ ಇಷ್ಟು ಮಾಡ್ತೇವೆ ಅಂತ ಅನ್ನೋದು ಒಳ್ಳೆಯ ಕೆಲಸವೇ. ಆದರೆ ಅದು ಫಲಿಸಬೇಕು ಅಂತ ಬಂದಾಗ ಗುರುಗಳನ್ನು ಪ್ರಾರ್ಥಿಸಿ ನಮಗೊಂದು ಉಪದೇಶಕ ಸಿಗಲಿ ಅಂತ ಕೇಳಿದರೆ ತಪ್ಪಲ್ಲ. ಆದರೆ ಅಷ್ಟರಲ್ಲೇ ಎಲ್ಲ ಸಾಧಿಸ್ತೇನೆ ಅಂತ ಹೋದರೆ ಅನೇಕ ಕಥೆಗಳು ಬರ್ತವೆ. ಗುರುಗಳನ್ನು ಪಕ್ಕಕ್ಕಿಟ್ಟು ಒಂದು ವೇಳೆ ಹೋಗುವುದಾದರೆ ಏನೇನಾಗುತ್ತೆ ಅನ್ನೋದಕ್ಕೆ ಮಹಾಭಾರತವು 3-4 ಕಥೆಗಳನ್ನು ಹೇಳುತ್ತೆ. ಉಪನಿಷತ್ತುಗಳಲ್ಲೂ ಆ ಕಥೆ ಬರುತ್ತೆ. ರೈಕ್ವ ಅಂತ ಒಬ್ಬನ ಕಥೆ ಬರುತ್ತೆ. ರೈಭ್ಯ ಮತ್ತು ಅವನ ಒಬ್ಬ ಸಹಕಾರಿ ಭರದ್ವಾಜನ ಮಗ. ಅಂದರೆ ಅವನು ದೇವತೆಗಳಿಂದಲೇ ವರವನ್ನು ಪಡೆದು ನಾನು ಶಾಸ್ತ್ರ ಓದದೆ, ಗುರುಗಳಿಂದ ಓದದೆ ಅಭ್ಯಾಸ ಮಾಡ್ತೇನೆ ಅಂತ ಹೋಗಿ ಕೊನೆಗೆ ಅನರ್ಥಕ್ಕೆ ಈಡಾಗ್ತಾನೆ ಅಂತ. ಹಾಗಾಗಿ ಮಂತ್ರವನ್ನು ಗುರುಗಳಿಂದ ಪಡೆದಾಗ ಅಲ್ಲಿಯ ತನಕ ಯಾಕೆಂದರೆ ಅವರು ಕೂಡ ದೊಡ್ಡವರಿಂದ ಪಡೆದು ಬಂದಿರುತ್ತೆ. ಹಾಗಾಗಿ ಬಂದದ್ದು ನಮಗೆ ಹರಿದು ಬರುವಾಗ ನಮ್ಮ ಎದೆಯಲ್ಲಿ ಸಲೀಸಾಗಿ ಅದರ ನಾಡಿಗಳಲ್ಲಿ ಅದರ ಜಾರುವಿಕೆ ನಮಗೆ ಅರ್ಥ ಆಗುತ್ತೆ, ಅನುಭವಕ್ಕೆ ಬರುತ್ತೆ. ಅದಿಲ್ಲದೆ ಹೋದಾಗ ಸುಮ್ಮನೆ ಕಾಲ ಹರಣ ಆಗ್ತಾ ಇರುತ್ತೆ. ಮಾಡಿದ್ದಕ್ಕೇನೋ ಒಂದು ಒಳ್ಳೆಯ ಫಲ ಇದ್ದೇ ಇದೆ, ಆದರೆ ಅದು ಸಿದ್ಧಿಸಬೇಕು ಅಂದರೆ ಮಂತ್ರೋಪದೇಶಕ ಒಬ್ಬ ಬೇಕು, ಅವನು ಒಬ್ಬ ಗುರು. ಮಂತ್ರೋಪದೇಶ ಒಂದೇ ಕೊಟ್ಟಿದ್ದಾನೆ, ಅಷ್ಟೇ ಕಾರಣಕ್ಕೂ ಅವನಲ್ಲಿ ಗುರುತ್ವ ಇದೆ. ತಂದೆ ಆದ್ದರಿಂದಾಗಿ ಗುರು ಅಂತ. ಯಾಕೆಂದರೆ ಗಾಯತ್ರಿ ಅಂತ ಅನ್ನೋದು ಅವನ ತಂದೆ ಹೀಗೆ ಅದರ ಹಿಂದಿನ ದಿವಸ ಅವನು 24,000 ಜಪ ಮಾಡಿರಬೇಕು ಅಂತ ಲೆಕ್ಕ, ಅವನು ಗಾಯತ್ರಿಯ ಉಪದೇಶ ಕೊಡುವ ಹಿಂದಿನ ದಿವಸ.
ಅಂದರೆ ಅಂತಹ ಒಂದು ಪರಿಣಾಮ ಮಗನಲ್ಲಿ ಹುಟ್ಟುವುದಕ್ಕೆ ಕಾರಣವಾಗುವಂಥ ಗುರುತ್ವ ಅವನಲ್ಲಿ ಇದೆ ಅನ್ನುವ ಕಾರಣಕ್ಕೆ ಅದೀಗ ಇಬ್ಬರಿಗೂ ಗೊಬ್ಬರ ಹಾಕಿ ಕೂಡಿಸಿರ್ತಾರೆ, ಏನಾಯಿತು ಬೆವತಿರ್ತಾರೆ ಅಷ್ಟೇ, ಒಳಗೆ ಏನಾಯಿತು ಅಂತ ಗೊತ್ತಿರೋದಿಲ್ಲ. ಆಮೇಲೆ ಹೇಳ್ತಾರೆ ಏನು ಹೇಳ್ಕೊಟ್ರಿ, ನೀವು ಏನು ಹೇಳ್ಕೊಡ್ಲಿಲ್ಲ, ನಾವೇನು ಹೇಳಲಿಲ್ಲ ಅಂತ. ಆ ಸ್ಥಿತಿಗೆ ಬರಲಿಕ್ಕೆ ಕಾರಣ ನಮ್ಮದೇ ಇವತ್ತಿನ ಹೊರಗಿನ ಶಿಕ್ಷಣದ ಪ್ರಭಾವ ಏನು ಅಂದರೆ, ಒಂದು ಉಪನಯನವು ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಗೆ ಆಗದಷ್ಟು ನಾವು ಸಂಸ್ಕಾರಹೀನರಾಗಿಬಿಟ್ಟಿದ್ದೇವೆ. ಹೇಳ್ಕೊಳ್ಳಿಕ್ಕೆ ಎಲ್ಲ ಶಿಕ್ಷಣ ಸಿಗುತ್ತೆ ಅಂತ. ಮುಖ್ಯ ಬೇಕಾದಂತಹ ಒಂದು ಪರಂಪರಾಗತವಾದ ವಿದ್ಯೆಯನ್ನು ಪಡೆಯುವಲ್ಲಿಯೇ ನಮಗೊಬ್ರು ಗುರುಗಳು ಅಕಸ್ಮಾತ್ ಉಪದೇಶ ಮಾಡಿದರೆ ಏನು ಮಾಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಇವನಿಗೆ ಏನು ಮಾಡಬೇಕು ಅವ್ನು ಕೊನೆಗೆ ಹೇಳ್ಬೇಕು ಮೂಗು ಹಿಡ್ಕೊಳ್ಳಿ ಅಂತ. ಕೊನೆಗೆ ಎಲ್ಲಿವರೆಗೆ ಅಂದರೆ ಒಂದು ಸರ್ತಿ ಯಾರು ಹೇಳಿದ್ರು ಅವ್ರದ್ದೇ ಮೂಗು ಹಿಡ್ಕೊಂಡ್ರು, ನಮ್ದಲ್ಲ ರೀ ನಿಮ್ಮ ಮೂಗು ಹಿಡ್ಕೊಳ್ಬೇಕು ಅಂತ ಅಂದ್ರೆ ಪ್ರಾಣಾಯಾಮ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಅಂದರೆ ಈ ಸ್ಥಿತಿಗೆ ನಮ್ಮ ಅಧ್ಯಯನ ಇವತ್ತು ಇಷ್ಟು ವ್ಯಾಪ್ತವಾಗಿ ನಿಂತು ಬಿಟ್ಟಿದೆ. ಕೊನೆಗೆ ಇನ್ನೂ 3-4 ಗುರುಗಳನ್ನು ಹೇಳುತ್ತಾರೆ. ವ್ಯಾಖ್ಯಾಕೃತ ವೇದಗಳ ಅರ್ಥವನ್ನು ಹೇಳುವವರು, ಇದು ಬಹಳ ಕಷ್ಟದ ಕೆಲಸ, ಒಲಿಬೇಕದು, ಶರಣಾದರೆ ಮಾತ್ರ ಸಿಗುವಂಥದ್ದು. ಇನ್ನು ಸಂದೇಶ ಹೃತ್, ಅದರ ಸಾರವನ್ನು ವ್ಯಾಖ್ಯಾನ ಮಾಡೋರು ಬೇರೆ, ಅದರ ಸ್ಪಿರಿಟನ್ನು ಹೇಳುವರು. ವ್ಯಾಖ್ಯಾನಕೃತ ಅಂದರೆ ತಪ್ಪು ಹೇಳ್ತಾರೆ ಅಂತಲ್ಲ, ನಿಮಗೆ ಅದರ ಅರ್ಥ ಹೇಳ್ತಾ ಹೋಗ್ತಾರೆ. ಆದರೆ ಅದನ್ನು ಎಲ್ಲಿ ಬಳಸಬೇಕು, ಯಾವ ಕಾಲದಲ್ಲಿ ಬಳಸಬೇಕು, ಪರಿಹಾರವಾಗಿ ಇದನ್ನೇ ಯಾಕೆ, ಅದು ಎಲ್ಲೋ ಶಾಸ್ತ್ರದಲ್ಲಿ ಹೇಳಿರುವುದಿಲ್ಲ. ಈ ಮಂತ್ರವನ್ನು ಇಲ್ಲಿ ಬಳಸಿದರೆ ಹೀಗಾಗುತ್ತೆ, ಕೆಲವು ಇರುತ್ತೆ ಅನುಭವದಿಂದ ಬಂದದ್ದು, ಇನ್ನು ಕೆಲವೆಲ್ಲ ಅದೇ ತ್ಯಕ್ತ ವೈದಿಕ ಅಂತ ಒಂದು ಮಾತಿದೆ ಆಚಾರ್ಯರು ಹೇಳುವಂಥದ್ದು. ಅವರು ಹೇಳಿದ ಮೇಲೆ ಅದು ವೇದದಲ್ಲಿ ಇರಬೇಕೆಲ್ಲೋ ಒಂದು ಕಡೆ, ಅವ್ರು ವೇದ ಓದಿ ಹೇಳುವುದಲ್ಲ. ಅಂದರೆ ಅಷ್ಟು ದೇವರ ಮಾತಿನ ಜೊತೆಗೆ ಅವರು ಟ್ಯೂನ್ ಆಗಿರ್ತಾರೆ. ಅಂತಹ ವೇದದ ಬಗ್ಗೆ ಅತ್ಯಂತ ಅಭಿಮಾನದಿಂದ ತನ್ನ ಬದುಕನ್ನು ಪ್ರಾಮಾಣಿಕವಾಗಿ ನಡೆಸಿದವನಾದಾಗ ವೇದವೇ ಅವರ ಮಾತಿನ ಜೊತೆಗೆ ಸೇರಿಕೊಳ್ಳುತ್ತೆ ಅಂತ ಅನ್ನುವಂತಹ ಎತ್ತರದ ಸಂದೇಶವನ್ನು ಹೃತ್ ಅಂದರೆ ಆ ಸಂದೇಶವನ್ನು ಅಪಹರಿಸುವ ಅದರೊಳಗೆ ಏನಿದೆ ಅಂತ ಅನ್ನೋದನ್ನು ಸರಿಯಾದ ಸಾರವನ್ನು ತೆಗೆದು ಹೇಳಬಲ್ಲವ ದೊಡ್ಡ ಗುರುವಾಗ್ತಾನೆ. ಇನ್ನು ವ್ರತೋಪದೇಶಕ, ವಿಶೇಷವಾದ ವ್ರತಾನುಷ್ಠಾನಗಳನ್ನು ಹೇಳಿಕೊಡುವಂಥವನು, ಯಾಕೆಂದರೆ ಯಾವ ಕಾಲಕ್ಕೆ ಏನು ಮಾಡಬೇಕು ಇತ್ಯಾದಿಗಳನ್ನು ಹೇಳುವವನು. ಭಯತ್ರಾತ, ತುಂಬ ದೊಡ್ಡ ಅಪಾಯದಿಂದ, ಅಂದರೆ ಹೊರಗಿನ ಅಪಾಯ ಒಂದು, ಅದಕ್ಕಿಂತ ದೊಡ್ಡ ಭಯತ್ರಾತ ಅಂದರೆ ನೋಡಿ, ಹಿಂದೆ ಎಲ್ಲ ಪ್ರತ್ಯೇಕವಾಗೋದು ಕೌನ್ಸಲರ್ ಅಂತ ಇರ್ತಿರಲಿಲ್ಲ. ಈ ಜ್ಯೋತಿಷಿ ಅಥವಾ ಪುರೋಹಿತರೇ ಆ ಮನೆಯ ಕೌನ್ಸಲರ್ಸ್, ಅವ್ರು ಪ್ರತ್ಯೇಕವಾಗಿ. ಇವತ್ತೇನು ಅಂದರೆ ವಿದೇಶಗಳಲ್ಲಂತೂ 60-70% ಜನ ಆ ಚಿಕಿತ್ಸೆ ಇಲ್ಲದೇ ಇದ್ದರೆ ಅವರಿಗೆ ಆಫೀಸಲ್ಲಿ ಅವರ ಸರ್ಟಿಫಿಕೇಟ್ ತೋರಿಸಿದ್ರೆ ಸೇರಿಸ್ಕೊಳ್ಳೋದೇ ಇಲ್ಲ. ಪ್ರಿಸ್ಕ್ರೈಬ್ ಮಾಡಿದ್ದನ್ನೆಲ್ಲ ಸರಿಯಾಗಿ ತಗೊಳ್ತಾ ಇದ್ದೀರಾ, ನೀವು ಫಿಟ್ಟಾ ಅನ್ಫಿಟ್ಟಾ ಅಂತ 10 ಸರ್ತಿ ಟೆಸ್ಟ್ ಮಾಡಿ ಅವ್ರು ಒಳಗೆ ಬರಬೇಕು. ನಮ್ಮ ದೇಶದ ಪರಿಸ್ಥಿತಿ ಈಗೀಗ ಹತ್ರ ಆಗ್ತಾ ಇದೆ. ಮಕ್ಕಳಿಗೆ ನಾವು ರಜೆಯ ಅಭ್ಯಾಸವನ್ನು ಯಂತ್ರದ ಜೊತೆಗೆ ಮಾಡಿಸಿ ಆದಮೇಲೆ ಅವರು ಮತ್ತೆ ಶಾಲೆ ಕಳಿಸ್ಬೇಕು ಅಂದರೆ 100 ಥರದ ಸಮಸ್ಯೆ. 1 ಗಂಟೆ ಕೂತು ಅಭ್ಯಾಸ ಇಲ್ಲ, ಯಾಕೆಂದರೆ ಮಲಗಿ ಕೇಳಿ ಪಾಠ ಅಭ್ಯಾಸ ಆಗಿ ಈಗ ಕೂತು ಪಾಠ ಕೇಳಬೇಕು ಗುರುಗಳ ಮುಂದೆ ನಿದ್ದೆ ಬಂದುಬಿಡುತ್ತೆ. ಅಲ್ಲಿ ಇನ್ನೇನೋ ಒಂದು ವ್ಯವಸ್ಥೆಯನ್ನು ಮಾಡಿ ಇವರು ಚಂದದ, ಅಂದರೆ ಚಿಕ್ಕ ಮಕ್ಕಳನ್ನು ಹೇಳ್ತಾರೆ, ದೊಡ್ಡವರು ಬುದ್ಧಿ ಇದ್ದವ್ರು ಬಿಡಿ, ಅವರು ಏನೋ ಅನಾಹುತಗಳನ್ನು ಮಾಡ್ಕೊಳ್ತಾರೆ. ಮಕ್ಕಳಿಗೂ ಒಂದು ಸಹಜವಾದ ಸ್ಥಿತಿಗೆ ಹೋಗದ ಹಾಗೆ ಕೊನೆಗೆ ಅವರನ್ನು ಕೌನ್ಸಿಲಿಂಗ್ ಮಾಡಿ ನೋಡಿ ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳುವ ಸ್ಥಿತಿ ಬರುವಂಥದ್ದು. ಕಾರಣ ಮನೆಯ, ಅಂದರೆ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಕುಲಪುರೋಹಿತರು ಅಂತಿಲ್ಲ, ಇದು ಸಮಸ್ಯೆ. ಕುಲಪುರೋಹಿತರು ಅಂದರೆ ಆ ಮನೆಯಲ್ಲಿ ಹಿಂದೆ ಯಾವ ಆರಾಧನೆ ನಡೀತಾ ಇತ್ತು, ಏನೆಲ್ಲ ಅನುಷ್ಠಾನಗಳಿದ್ದವು, ಇದನ್ನು ಸರಿಯಾಗಿ ತಿಳಿದಿರುತ್ತೆ. ಇದನ್ನು ನೀವು ಕುಲದೇವರಿಗೆ ಹೋಗಿ ಬರುವುದನ್ನು ಬಿಟ್ಟಿದ್ದೀರಿ, ಅಥವಾ ನಿಮ್ಮ ಗುರು ಮಠವನ್ನು ನೀವು ಸರಿಯಾಗಿ ಪ್ರತಿ ವರ್ಷ ಅದು ವರ್ಷಕ್ಕೊಂದ್ಸಲ ಹೋಗೋದಲ್ಲ, ನಮಗೆ ಸಂದರ್ಭ ಬಂದಾಗಲೆಲ್ಲ ಹೋಗಿ ಬರಬೇಕು ಅಂತಿರೋದು. ಆದರೆ ಕನಿಷ್ಠ ಪಕ್ಷ ಇವತ್ತಿನ ಈ ಒತ್ತಡದಲ್ಲಿ ದಿನ ಹೋಗಿ ಬರಲಿಕ್ಕಾಗದೇ ಇದ್ದರೂ 1 ತಿಂಗಳಿಗೊಮ್ಮೆ ಆದರೂ ಒಂದು ಸರ್ತಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ತೆಗೆದುಕೊಂಡು, ಅಂದರೆ ಗುರುಗಳ ಹತ್ರ ಭೇಟಿಯಾದಾಗ ಹೇಳ್ಕೊಳ್ಬೇಕಾದ್ರೆ ನಾನು ಇಂಥ ಮಂತ್ರವನ್ನು ನಿಮ್ಮ ಹತ್ರ ತೊಗೊಂಡಿದ್ದೆ, ಅದನ್ನು ಇಷ್ಟು ಜಪ ಮಾಡಿದ್ದೇನೆ, ಅದನ್ನು ಒಪ್ಪಿಸ್ತಾ ಇದ್ದೇನೆ, ಅಥವಾ ಈ ಶಾಸ್ತ್ರವನ್ನು ಓದ್ತಾ ಇದ್ದೇನೆ, ನನ್ನ ಮಕ್ಕಳಿಗೆ ಇಂಥದ್ದು ಕಲಿಸ್ತಾ ಇದ್ದೇನೆ, ನಮ್ಮ ಮನೆಯಲ್ಲಿ ಇಂಥದ್ದು ನಡೀತಾ ಇದೆ. ನಮಗೆ ಈಗ ಬಂದಾಗ ಗುರುಗಳು ನೆನಪಾಗೋದು ಕೊನೆಗೆ ಯಾವ ಆಸ್ಪತ್ರೆಯಲ್ಲೂ ಏನೂ ಆಗಲಿಲ್ಲ ಅಂದರೆ ಒಂದು ಮಂತ್ರಿಸಿ ಒಂಚೂರು ಮಂತ್ರಾಕ್ಷತೆ ಕೊಡಿ ಅಥವಾ ಗಂಧ ಕೊಡಿ, ತುಂಬ ಅನಾಹುತಕ್ಕೀಡಾಗಿದ್ದೇವೆ, ನಾವು ಸಾಲದಲ್ಲಿದ್ದೇವೆ, ನಾವು ಮದುವೆ ಆಗದೆ ಒದ್ದಾಡ್ತಾ ಇದ್ದೀವಿ, ಈ ಮಾತ್ರ ವಿಷಯಗಳನ್ನು, ಅದು ತಪ್ಪಲ್ಲ, ಬೇರೆ ಯಾರ ಹತ್ರ ಕೇಳಲಿಕ್ಕಾಗದೆ ಇದನ್ನು ಗುರುಗಳಿಗೆ ಕೇಳಲಿಕ್ಕಾಗತ್ತೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ತಪ್ಪಲ್ಲ. ಅಷ್ಟೇ ಕಾರಣಕ್ಕೆ ಮಾತ್ರ ಗುರುಗಳ ಹತ್ತಿರ ಬರುವುದಲ್ಲ, ಅಂತರಂಗದ ಸತ್ವವನ್ನು ತುಂಬಿಸಿಕೊಳ್ಳುವುದಕ್ಕೂ ನಮಗೆ ಗುರುಗಳು ಇರ್ತಾರೆ ಅಂತನ್ನುವ ಎಚ್ಚರಿಕೆಯಿಂದ ಇರಬೇಕಾದಂತಹ ಮಾತುಗಳನ್ನು ಹೇಳುವಂತಹ ವ್ಯಕ್ತಿಯೇ ಭಯತ್ರಾತ. ಅಲ್ಲಿಗೆ ಹೋಗಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅಥವಾ ಮನೆಯಲ್ಲಿ ಇಂಥದ್ದು ಮಾಡಿ, ನಿಮ್ಮ ಮನೆಯಲ್ಲಿ ನಿಷ್ಠೆಯನ್ನು ಕಳ್ಕೊಂಡಿದ್ದೀರಿ, ಇದನ್ನು ಮಾಡಿ, ಅದನ್ನು ಯಾರು ಭಯವನ್ನು ದೂರ ಮಾಡ್ತಾರೋ ಅಂಥವರು ಗುರುಗಳಾಗ್ತಾರೆ. ಅನ್ನದಹ, ಅನ್ನವನ್ನು ಕೊಡುವವ, ಹೊಟ್ಟೆ ತುಂಬಿಸುವ. ಯಾಕೆಂದರೆ ಹೊಟ್ಟೆ ತುಂಬಿದರೆ ತಾನೇ ತಲೆಗೆ ವಿದ್ಯೆ ಹತ್ತುವುದು. ನೀವು ತುಂಬದ ಹೊಟ್ಟೆಗೆ ಏನೋ ಉಪದೇಶ ಮಾಡ್ತೇನೆ ಅಂತ ತಂದು ಕೂತ್ರೆ ಅವ್ರಿಗೆ ತಲೆ ಮೊದಲು ಹೊಟ್ಟೆಗೆ ಹಾಕ್ರಿ, ಆಮೇಲೆ ತಲೆದ ವಿಷಯ. ಅದರಿಂದಾಗಿ ಅನ್ನ ಕೊಟ್ಟು ಯಾರು ಹಿಂದೆ ಎಲ್ಲ ವಾರ ಅನ್ನ ಅಂತ ನಾವು ನೋಡಿರ್ತೇವೆ. ಒಂದು ವಾರದ
ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಹೋಗಿ ಶಾಲೆಗೆ ಹೋಗಿ ಕಲಿಯುವುದು ಅಂತ ಒಂದು ಅಭ್ಯಾಸ ಇತ್ತು. ಹಿಂದೆ ವಿದ್ಯಾರ್ಥಿಗಳಿಗೆ ಭಿಕ್ಷೆಗೆ ಅಂತ ಗುರುಕುಲದಿಂದ ಬಂದವರಿಗೆ ಅವರು ಮನೆಯಲ್ಲಿ ಇಲ್ಲೇ ಬನ್ನಿ, ನೀವು ಇನ್ನೆಲ್ಲೂ ಹೋಗಬೇಡಿ ಅಂತ ಸಿರಿವಂತರು ಅವರನ್ನು ಕರೆದು ಕೊಡ್ತಾ ಇದ್ರು. ಹಾಗಾಗಿ ಅವರೂ ಕೂಡ ಅನ್ನದ ಒಪ್ಪಿ ಗುರು ಅನ್ನ ಕೊಡ್ತಾ ಇದ್ದಾನೆ, ಗುರುಕುಲಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾದ ದವಸ ಧಾನ್ಯಗಳನ್ನು ಕೊಡ್ತಾರೆ ಅಥವಾ ಇನ್ನೇನೋ ಕೊಡ್ತಾರೆ, ಸವಲತ್ತುಗಳನ್ನು ಒದಗಿಸ್ತಾರೆ ಅಂತಂದಾಗ ಅವನು ಒಂದು ಗುರುಸ್ಥಾನೀಯ. ಇನ್ನು ಉಪನೇತ, ತಂದೆ. ಇದು ಉಪನೇತ ಅಂತ ಮತ್ತೆ ಪ್ರತ್ಯೇಕ ಯಾಕೆ ಹೇಳಿ, ನಿಷೇಕ್ತ ಉಪನೇತ ಅಂತ ಎರಡೂ ಹೇಳಿದರು. ಕೆಲವೊಮ್ಮೆ ಹೆತ್ತವನು ಹೊರುವ ಕಾಲಕ್ಕಿರಲ್ಲ, ಹೊರಟೋಗಿರ್ತಾನೆ. ಹೆತ್ತವನು ಅಂತ ಯಾಕೆ ಹೇಳಿದೆ ಅಂದರೆ ಅವನು ಹೆತ್ತವನೇ, ತಾಯಿ ಹೆರುವುದಕ್ಕಿಂತ ಮುಂಚೆ ಹೆರುವವನು ಅವನೇ. ಅದನ್ನೇ ನಿಷೇಕ್ತ ಅಂತ ಶಬ್ದದಿಂದ ಹೇಳುವುದು. ಉಪನಯನ ಮಾಡುವನು ಕೆಲವೊಮ್ಮೆ ಚಿಕ್ಕಪ್ಪನೋ ಇನ್ಯಾರೋ ಗುರುಗಳೋ ದೊಡ್ಡವರು ದೊಡ್ಡಪ್ಪನೋ ಯಾರೋ ಇರ್ತಾರೆ, ಅವರು ಕೂಡ ಉಪನಯನ ಮಾಡಿದ್ದಾರೆ ಅಂತಂದರೆ ಅವರು ಗುರುಗಳೇ. ನಿಷೇಕ್ತ ಸಂಸ್ಕರ್ತ, ಈ ಮಧ್ಯದಲ್ಲಿ ಈ ಸಂಸ್ಕಾರ ಆಯ್ತಲ್ಲ, ಉಪನಯನ ಒಂದು ಸಂಸ್ಕಾರ ಇತ್ತು, ಉಳಿದ ಚಿಕ್ಕಂದಿನಿಂದ ಎಲ್ಲ ಸಂಸ್ಕಾರಗಳನ್ನು ಅವನಿಗೆ ಮಾಡಿದವನು ಅಂತಾದಾಗ ಅವನು ಗುರು ಅಂತ ಅನಿಸ್ತಾನೆ. ಇವರೆಲ್ಲರೂ ಪೂಜ್ಯಾಹ ವಂದ್ಯಾಶ್ಚ ಸಾದರಂ, ಇವರೆಲ್ಲರೂ ಕೂಡ ಪೂಜ್ಯರು. ಇಷ್ಟಾಗುವಾಗ ನಮಗೂ ಒಂದು ಸಂದೇಹ ಬಂದದ್ದನ್ನು ಅಲ್ಲಿ ಕಲ್ಮಾಶಪಾದನು ಕೇಳ್ತಾನೆ, ಇಷ್ಟು ಜನರು ಗುರುಗಳು ಹೇಳಿದ್ರಿ, ಇದರಲ್ಲಿ ಯಾರು ಶ್ರೇಷ್ಠ?